ನಗರದ ಒಂದು ಪ್ರಶಾಂತ ಪ್ರದೇಶದಲ್ಲಿದ್ದ ಚಿಕ್ಕ ಬಾಡಿಗೆ ಮನೆ. ಅಲ್ಲಿ ಸವಿತಾ ಅನ್ನೋ 26 ವರ್ಷದ ಯುವತಿ ತನ್ನ ತಾಯಿಯೊಂದಿಗಿದ್ಲು. ಸವಿತಾಗೆ ಸಣ್ಣ ವಯಸ್ಸಿನಲ್ಲೇ ಮದುವೆಯಾಗಿದ್ರು. ದುರಾದೃಷ್ಟವಶಾತ್ ಆಕೆಯ ಗಂಡ ಅನಾರೋಗ್ಯದಿಂದ ತೀರಿ ಹೋಗ್ತಾರೆ. ವಯಸ್ಸಾದ ತಾಯಿಯನ್ನ ಸಾಕುವುದು ಮನೆಯ ಜವಾಬ್ದಾರಿ ಆಕೆಗೆ ಮೇಲಿತ್ತು. ವಿಧವೆಯಾಗಿದ್ರೂ ಸವಿತಾಗೆ ಗೌರವಯುತವಾದ ಜೀವನ ಇತ್ತು. ಇನ್ನೊಬ್ಬ ಸಂಗಾತಿಯನ್ನು ಹುಡುಕೊಂಡು ಗೌರವದಿಂದ ಮರುಮದುವೆಯಾಗುವ ಸಂಪೂರ್ಣ ಹಕ್ಕಿತ್ತು. ಆಕೆಯ ತಾಯಿ ಕೂಡ ಅದನ್ನೇ ಬಯಸ್ತಿದ್ಲು. ಸವಿತಾನ ಮನಸ್ಸಿನಲ್ಲಿ ಧಾವಂತವಿತ್ತು. ಚಂಚಲ ಮನಸ್ಸು, ತಪ್ಪಾದ ಆಕರ್ಷಣೆ. ಸವಿತಾ ಮಾಡ್ತಿದ್ದಂತಹ ಖಾಸಗಿ ಸಂಸ್ಥೆಯ ಮೇಲ್ವಿಚಾರಕನಾಗಿದ್ದವನು ರಾಜೇಶ. ರಾಜೇಶ್ಗೆ ಈಗಾಗಲೇ ಮದುವೆಯಾಗಿ ಹೆಂಡತಿ ಮಗುವಿನೊಂದಿಗೆ ಸುಖ ಸಂಸಾರ ಕೂಡ ಇತ್ತು. ಆದರೆ ಆತನಿಗೆ ಕಣ್ಣೋಟದಲ್ಲೇ ಹೆಣ್ಣು ಮಕ್ಕಳನ್ನು ಆಕರ್ಷಿಸುವಂತಹ ಒಂದು ಗುಣ ಇತ್ತು. ಸವಿತಾಳ ಒಂಟಿತನ, ಆಕೆಯ ಮುಗ್ಧತೆಯನ್ನು ಗಮನಿಸಿದಂತಹ ರಾಜೇಶ ಆಕೆಯನ್ನು ತನ್ನ ಬುಟ್ಟಿಗೆ ಹಾಕ್ಕೋಬೇಕು ಅಂತ ತೊಂದರೆ ಹುಡ್ದ. ಕೆಲಸ ಸ್ಥಳದಲ್ಲಿ ಆಕೆಗೆ ಸಣ್ಣ ಪುಟ್ಟ ಸಹಾಯ ಮಾಡೋದು, ಸೌಂದರ್ಯವನ್ನು ಹೊಗಳೋದು. ನಿನ್ನ ಕಣ್ಗಳಲ್ಲಿ ದೊಡ್ಡ ನೋವಿದೆ, ಆಸರೆ ಸಿಕ್ಕರೆ ಜೀವನ ಸುಂದರವಾಗಿರುತ್ತೆ, ನಾನು ನಿನ್ನ ಬೆನ್ನೆಲುಬಾಗಿರ್ತೀನಿ ಅಂತ ಸವಿತಾಳ ಕಣ್ಣುಗಳಲ್ಲಿ ಪ್ರೀತಿಯ ಭರವಸೆಯನ್ನು ಬಿತ್ತುತ್ತಾನೆ. ಸವಿತಾಗೆ ರಾಜೇಶ್ಗೆ ಹೆಂಡತಿ ಮಕ್ಕಳಿದ್ದಾರೆ ಅನ್ನೋ ಸತ್ಯ ತಿಳಿದಿದ್ರು ಆತನ ಮಾತುಗಳು ಕೊಟ್ಟ ಹುಸಿ ಆಸರೆಗೆ ಮನಸೋತು. ತನಗೆ ಗೌರವಯುತವಾದ ಮರುಮದುವೆ ಆಗಬೇಕು ಅಂತ ಇದ್ರೂ ಕೂಡ ಇನ್ನೊಬ್ಬ ಹೆಣ್ಣಿನ ಗಂಡನಾಗಿದ್ದ ರಾಜೇಶನ ಆಕರ್ಷಣೆಗೆ ಶರಣಾದ್ಲು. ಮಳೆ ಸತತವಾಗಿ ಸುರಿತಾ ಇತ್ತು. ಒಂದು ಸಂಜೆ ಆಫೀಸ್ ಮುಗಿದ ನಂತರ ರಾಜೇಶ್ ಸವಿತಾಳನ್ನ ಕಾರ್ನಲ್ಲಿ ಮನೆಗೆ ಬಿಡಕ್ಕೆ ಬಂದ. ಕಾರ್ನೊಳಗೆ ತಂಪಾದ ಗಾಳಿ, ಹೊರಗೆ ಬೀಳ್ತಿದ್ದ ಮಳೆ ಹನಿ, ರಾಜೇಶ್ನ ಬೆಚ್ಚಗಿನ ಮಾತು ಸವಿತಾಳ ನೈತಿಕತೆಯ ಗೆರೆಯನ್ನು ದಾಟೋ ಹಾಗೆ ಮಾಡ್ತು. ರಾಜೇಶ್ ನಿಧಾನವಾಗಿ ಸವಿತಾಳ ಕೈಯನ್ನು ಹಿಡಿದು, ನೀನು ನನ್ನ ತುಂಬ ಹತ್ತಿರ ಆಗಿದೆಯಾ ಸವಿತಾ, ನನ್ನ ಹೆಂಡತಿಯೊಂದಿಗೆ ನನ್ನ ನೆಮ್ಮದಿ ಇಲ್ಲ, ನಿನ್ನಲ್ಲಿ ಪ್ರೀತಿ ಕಾಣ್ತಿದ್ನಿ ಅಂತ ಸುಳ್ಳು ಕಥೆನ ಹೆಂಡ. ಆತನ ಕಣ್ಣಿನಲ್ಲಿದ್ದ ನಕಲಿ ಪ್ರೀತಿನ ಸತ್ಯ ಅಂದ್ಕೊಂಡ್ಳು. ಅವಳು ತನ್ನನ್ನು ಅರ್ಪಿಸ್ಕೊಂಡ್ಳು. ತನಗೆ ಒದಗಿ ಬರಬಹುದಾದ ಗೌರವಯುತವಾದ ಭವಿಷ್ಯವನ್ನು ಮರೆತಳು. ರಾಜೇಶನ ತಾತ್ಕಾಲಿಕ ಮೋಜಿಗೆ ಸಾಥ್ ನೀಡಿದ್ಲು. ರಾಜೇಶ್ ಆಕೆಯ ಒಂಟಿತನವನ್ನು ತನ್ನ ಅನುಕೂಲಕ್ಕೆ ಬಳಸ್ಕೊಂಡ. ರಹಸ್ಯ ಸಂಬಂಧ ನೆರಳಿನಂತೆ ಆವರಿಸಿದ ಭಯ ದಿನಗಳು ಕಳೀತಾ ಬಂತು. ರಾಜೇಶ್ ಸವಿತಾ ರಹಸ್ಯವಾಗಿ ಭೇಟಿಯಾಗೋಕ್ಕೆ ಶುರು ಮಾಡ್ಕೊಳ್ತಾರೆ. ರಾಜೇಶ್ ಆಕೆಗೆ ಬೆಲೆ ಬಾಳುವ ಉಡುಗೊರೆಗಳನ್ನು ಕೊಡ್ತಿದ್ದ. ಸಮಾಜದ ಕಣ್ಣಿಂದ ತಪ್ಪಿಸ್ಕೊಳ್ಳೋಕೆ ಆಕೆನ ಕತ್ತಲಲ್ಲೂ ಇಟ್ಟಿದ್ದ. ಸವಿತಾಗೆ ಏನೋ ಒಂಥರ ಭಯ. ರಾಜೇಶ್, ನಮ್ಮ ಸಂಬಂಧದ ಭವಿಷ್ಯ ಏನು, ನಿಮ್ಮ ಹೆಂಡತಿಗೆ ಈ ವಿಷಯ ತಿಳಿದ್ರೆ ಏನು ಮಾಡುತ್ತಾರೆ? ಸವಿತಾ ಆತಂಕದಿಂದ ಕೇಳಿದಾಗಲೆಲ್ಲ ರಾಜೇಶ್ ಎಲ್ಲವನ್ನ ನೋಡ್ಕೊಳ್ತೀನಿ, ನೀನು ಸುಮ್ಮನೆ ಖುಷಿಯಾಗಿರು ಆಕೆಯ ಬಾಯಿ ಮುಚ್ಚಿಸ್ತಿದ್ದ. ಸವಿತಾಳ ತಾಯಿ ಮಗಳಿಗೆ ಬೇರೆ ಮದುವೆ ಮಾಡಬೇಕು ಅಂತ ಸಂಬಂಧಗಳನ್ನು ಹುಡುಕೋ ಹೊರಟಾಗ ಸವಿತಾ ರಾಜೇಶ್ನ ಮೇಲಿನ ಮೋಹದಿಂದ ಎಲ್ಲವನ್ನ ತಿರಸ್ಕರಿಸಿದ್ಲು. ಸುರಕ್ಷಿತವಾದ ಭವಿಷ್ಯವನ್ನು ಹಾಳು ಮಾಡ್ಕೊಳ್ತಿದ್ದಾಳೆ ಎಂಬ ಅರಿವು ಆಕೆಗಿರಲಿಲ್ಲ. ಸತ್ಯದ ಮೊದಲ ಹಂತ ಮತ್ತು ಬಿರುಗಾಳಿಯ ಮುನ್ಸೂಚನೆಗಳು. ವರ್ಷಗಳು ಉರುಳ್ತಾ ಇದ್ದಾವೆ. ರಾಜೇಶ್ಗೆ ಸವಿತಾಳ ಮೇಲಿದ್ದ ಆಕರ್ಷಣೆ ಕಡಿಮೆಯಾಯಿತು. ಆತ ಆಕೆಯನ್ನು ಕಡೆಗಣಿಸೋಕೆ ಶುರು ಮಾಡ್ದ. ಕರೆಗಳನ್ನು ಸ್ವೀಕರಿಸ್ತಾ ಇರಲಿಲ್ಲ. ನೆಪ ಹೇಳ್ತಾ ಇದ್ದ. ಒಂದಿನ ರಾಜೇಶ್ನ ಹೆಂಡತಿ ಸುಮಾ ತನ್ನ ಗಂಡನ ನಡವಳಿಕೆಯಲ್ಲಿ ಬಂದ ಬದಲಾವಣೆಯನ್ನು ಗಮನಿಸಿ ಫೋನನ್ನು ತಪಾಸಣೆ ಮಾಡಿದಾಗ ಸವಿತಾಳೊಂದಿನ ಸುದೀರ್ಘ ಸಂಭಾಷಣೆ ಫೋಟೋಗಳು ಕೂಡ ಸಿಕ್ಬಿಡ್ತವೆ. ಸುಮಾಳ ಕಣ್ಣುಗಳಲ್ಲಿ ಕೋಪ ಮತ್ತು ಆಘಾತ ಎದ್ದು ಕಾಣಿಸ್ತಾ ಇತ್ತು. ರಾಜೇಶನ ಸುಳ್ಳಿನ ನಿಕ್ಕಟ್ಟ ಜಾಲ ಹೊಡೆದು ಹೋಯಿತು. ರಾಜೇಶ್ ತಕ್ಷಣವೇ ತನ್ನ ತಪ್ಪು ಮುಚ್ಕೊಳ್ಳೋಕೆ ಎಲ್ಲವೂ ಸವಿತಾಳೆ ನನ್ನ ಮಾಡಿದ್ದು ಅಂತ ಹೆಂಡತಿ ಕಾಲಿಗೆ ಬಿದ್ದ. ಸವಿತಾಗೆ ತಾನು ನಂಬಿದ ರಾಜೇಶ್ ತನ್ನನ್ನು ಕೈ ಬಿಡ್ತಿದ್ದಾನೇನೋ ಸುಳಿವು ಸಿಕ್ತಿದ್ದಾಗೆ ನರಕದ ಭಯ ಶುರುವಾಯಿತು. ಆಗ ಆ ಕುಸಿಯುವ ಅಂಚಿನಲ್ಲಿ ನಿಂತಿದ್ದಾಳೆ. ಸತ್ಯ ಬಯಲಾದ ದಿನದ ನಂತರ ರಾಜೇಶನ ಮನೆಯಲ್ಲಿ ಬಿರುಗಾಳಿ. ರಾಜೇಶ್ ತನ್ನ ಹೆಂಡತಿಯ ಕಾಲಿಗೆ ಬಿದ್ದು ಕ್ಷಮೆಯಾಚಿಸುತ್ತಾ ಸವಿತಾಳ ಮೇಲೇ ಗೂಬೆ ಕೂರಿಸ್ದ. ಆಕೆಯೇ ನನ್ನ ಒಂಟಿತನದ ನೆಪ ಹೇಳಿ ನನ್ನನ್ನು ಮರಳು ಮಾಡಿದ್ಲು. ತಾನು ಉಳಿಯಲು ಸವಿತಾಳ ಚಾರಿತ್ರಕ್ಕೆ ಮಸಿ ಬಳಿಯೋಕೆ ರಾಜೇಶ್ ಹಿಂಜರಿಲೇ ಇಲ್ಲ. ಇತ್ತ ಸವಿತಾಳ ಆತಂಕ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿತ್ತು. ಆಕೆ ರಾಜೇಶನಿಗೆ ಸಾಲು ಸಾಲು ಕರೆಗಳನ್ನು ಮಾಡಿದ್ರು. ರಾಜೇಶ ಕರೆಗಳನ್ನು ತಿರಸ್ಕರಿಸ್ದ. ಕೊನೆಗೆ ಸವಿತಾ ಆತನನ್ನು ನೇರವಾಗಿ ಭೇಟಿಯಾಗೋಕೆ ಯತ್ನಿಸಿದಾಗ ರಾಜೇಶ್ ಅತ್ಯಂತ ಕಠೋರವಾಗಿ ಮಾತಾಡಿ, ಇನ್ನೊಮ್ಮೆ ನನಗೆ ಫೋನ್ ಮಾಡಿದ್ರೆ ಅಥವಾ ನನ್ನ ಮನೆ ಕಡೆ ಬಂದರೆ ಪೊಲೀಸರಿಗೆ ದೂರು ಕೊಡ್ತೀನಿ, ನಿನ್ನಂಥವಳ ಜೊತೆ ಸಂಬಂಧ ಇಟ್ಕೊಂಡಿದ್ದೆ ನನ್ನ ತಪ್ಪು ಅಂತ ಬೆದರಿಸಿ ಕಳಿಸ್ದ. ಆ ವ್ಯಕ್ತಿನ ನಂಬಿದ್ಲು. ಅಪಮಾನ ಎದುರಾದಾಗ ಸವಿತಾಳ ಕಣ್ಣುಗಳು ತೇವಗೊಳ್ಳದೆ ಇನ್ನೇನು ಮಾಡ್ತವೆ? ಮಾನ ಮರ್ಯಾದೆ ಹರಾಜು, ಸಮಾಜದ ಚಾಟಿ ಏಟು. ವಿಷಯ ಅಲ್ಲಿಗೆ ಮುಗಿಲಿಲ್ಲ. ರಾಜೇಶನ ಹೆಂಡತಿ ಸುಮಾ, ಆಕೆಯ ಕಡೆಯವರು ಸವಿತಾಳ ಮನೆಗೆ ಬಂದು ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ರು. ನೆರೆಹೊರೆಯ ಎದುರಲ್ಲೇ ಕೂಡ ಪ್ರಶ್ನಿಸ್ತಿದ್ರು ಅವ್ರ ನಡತೆಯನ್ನು. ಮಾನ ಮರ್ಯಾದೆ ಕೊನೆಗೂ ಹರಾಜು ಹಾಕಿದ್ರು. ಬೀದಿಯಲ್ಲಿದ್ದ ಜನರೆಲ್ಲ ಸವಿತಾಳನ್ನು ಅಸಹ್ಯದಿಂದ ನೋಡತೊಡಗಿದ್ರು. ಆಕೆಯ ವಯಸ್ಸಾದ ತಾಯಿಗೆ ಆಘಾತವನ್ನು ಸ್ವಲ್ಪನೂ ಕೂಡ ತಡ್ಕೊಳಕ್ಕೆ ಆಗಲೇ ಇಲ್ಲ.
ಗೌರವಯುತವಾದ ಬದುಕಬೇಕಾಗಿದ್ದ ತನ್ನ ಕುಟುಂಬ ಈಗ ಸಮಾಜದ ಎದುರು ತಲೆ ತಗ್ಗಿಸಿ ನಿಲ್ಲುವಂತಾಯ್ತಲ್ಲ. ರಾಜೇಶನ ಬದುಕು ಸುಖವಾಗೇನಿರಲಿಲ್ಲ. ಕಚೇರಿಯಲ್ಲಿ ವಿಷಯ ಹರಡಿ ಆತನ ಮೇಲಧಿಕಾರಿಗಳು ಅದನ್ನು ಕೆಲಸದಿಂದನೂ ವಜಾಗೊಳಿಸಿದ್ರು. ನೆಮ್ಮದಿ ಶಾಶ್ವತವಾಗಿ ದೂರ ಆಗೋಯ್ತು. ಹೆಂಡತಿ ಮಗುವಿನ ಗೌರವವನ್ನು ಕಳ್ಕೊಂಡ ರಾಜೇಶ್ ಸಮಾಜದಲ್ಲಿ ತಲೆ ಎತ್ತೋಡಕ್ಕಾಗಲಿಲ್ಲ. ತನ್ನ ಸ್ವಾರ್ಥ ಕೆಟ್ಟ ಚಟಕ್ಕೆ ಬಿದ್ದವನು ಸುಂದರ ಸಂಸಾರವನ್ನು ಆತ ಬಲಿ ಕೊಟ್ಟ. ಸವಿತಾಗೆ ತಾನು ಮಾಡಿಕೊಂಡ ತಪ್ಪು ಸ್ಪಷ್ಟವಾಗಿ ಅರ್ಥ ಆಯಿತು. ತನಗೆ ಸಮಾಜದಲ್ಲಿ ಗೌರವಯುತವಾದ ಇನ್ನೊಂದು ಮದುವೆಯಾಗಿ ಸುಂದರ ಬದುಕು ಕಟ್ಕೊಳ್ಳೋ ಸಂಪೂರ್ಣ ಅವಕಾಶ ಇದ್ದರೂ ಕೂಡ ಅದರ ಆಕೆ ತಾತ್ಕಾಲಿಕ ಆಕರ್ಷಣೆಗೊಳಗಾಗಿ ಇನ್ನೊಬ್ಬರು ಗಂಡನ ನಕಲಿ ಪ್ರೀತಿಯನ್ನು ನಂಬಿ ಅವರ ಸಂಸಾರವನ್ನು ಹಾಳು ಮಾಡಿ ತನ್ನ ಭವಿಷ್ಯವನ್ನು ಹಾಳು ಮಾಡಿಕೊಂಡು ಈಗ ಆಕೆ ಯಾವ ಕಡೆಯಿಂದಲೂ ಬೆಂಬಲವಿಲ್ಲ. ಸಮಾಜದ ಅಪವಾದದಿಂದಾಗಿ ಆಕೆಗೆ ಮತ್ತೆ ಗೌರವದ ಸಂಬಂಧಗಳೇ ಬರಲಿಲ್ಲ. ವರ್ಷಗಳು ಉಳಿದ್ರೂ ಒಂಟಿತನ ಪಶ್ಚಾತ್ತಾಪದ ಬೆಂಕಿಯಲ್ಲೇ ದಿನ ಕಳಿಬೇಕಾಯಿತು. ಸಣ್ಣದೊಂದು ತಪ್ಪು ದಾರಿ ಇಡೀ ಜೀವನವನ್ನು ನೆಮ್ಮದಿಯನ್ನು ಕಸಿದುಕೊಳ್ಳುತ್ತೆ. ಈ ಕಥೆಯ ಒಂದು ಇಂದಿನ ಸಮಾಜಕ್ಕೆ ವಿಶೇಷವಾಗಿ ಯುವಜನತೆಗೆ ನೀಡುವ ಪ್ರಮುಖ ಎಚ್ಚರಿಕೆ ಅಂದರೆ ತಪ್ಪು ಆಕರ್ಷಣೆ ಜೀವನಕ್ಕೆ ಕಂಟಕ. ಇನ್ನೊಬ್ಬರ ಸಂಸಾರಕ್ಕೆ ಕೈ ಹಾಕೋದು ಅಥವಾ ಈಗಾಗಲೇ ಮದುವೆಯಾದ ವ್ಯಕ್ತಿಯ ತಾತ್ಕಾಲಿಕ ಮಾತುಗಳಿಗೆ ಮರುಳಾಗೋದು ಎಂದಿಗೂ ಶುಭ ತರೋದೇ ಇಲ್ಲ. ನ್ಯಾಯಯುತ ದಾರಿಯೇ ಶ್ರೇಷ್ಠ. ಜೀವನದಲ್ಲಿ ಒಂಟಿತನ ಕಷ್ಟಗಳಿದ್ದಾಗ ಗೌರವಯುತವಾಗಿ ಧರ್ಮಸಮ್ಮತ ದಾರಿಯಲ್ಲಿ, ಉದಾಹರಣೆಗೆ ಮರುಮದುವೆ ಪರಿಹಾರ ಹುಡುಕಬೇಕೇ ಹೊರತು ನೈತಿಕತೆ ಮೀರಿದ ದಾರಿಯಲ್ಲ. ಸ್ವಾರ್ಥಿ ವ್ಯಕ್ತಿಗಳು ಕಷ್ಟ ಬಂದಾಗ ತಮ್ಮನ್ನು ತಾವು ರಕ್ಷಿಸಿಕೊಳ್ಳೋಕೆ ತಮ್ಮ ಚಾರಿತ್ರ್ಯವನ್ನೇ ಬಲಿ ಕೊಡ್ತಾರೆ ಅನ್ನೋದನ್ನು ಯಾರೂ ಮರಿಬಾರ್ದು. ಮರ್ಯಾದೆ ಒಮ್ಮೆ ಹೋದರೆ ಬರೋದಿಲ್ಲ. ಕ್ಷಣಿಕ ಸುಖ ಭ್ರಮೆಗೆ ಬಿದ್ದು ವರ್ಷಗಳ ಕಾಲ ಪಶ್ಚಾತ್ತಾಪ ಪಡುವಂತಹದ್ದು.